ನಮಸ್ಕಾರ ವೀಕ್ಷಕರೇ, ನಿಮಗೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋದು ನಾನು ಸೀಮೆ ಬದನೆಕಾಯಿ ಸಿಪ್ಪೆ ಚಟ್ನಿ ಮಾಡ್ತಾ ಇರೋದು. ಎರಡು ಸೀಮೆ ಬದನೆಕಾಯಿ ಸಿಪ್ಪೆ ಇದನ್ನು ನಾನು ಫಸ್ಟಿಗೆ ಒಂದು ಸಣ್ಣಕ್ಕೆ ಹೆಚ್ಚಿಟ್ಕೊಂಡೀನಿ. ಆದರೆ ನಿಮಗೆ ತೋರಿಸೋಗೋಸ್ಕರ ಈ ಸಿಪ್ಪೆನ ಈ ಥರ ಒಂದು ಪೀಸ್ ಹಾಗೆ ತೋರಿಸ್ಲಿಕ್ಕೋಸ್ಕರ ಇಟ್ಕೊಂಡೇನಿ. ಇದಕ್ಕೆ ಮೆಂತ್ಯ, ಉದ್ದಿನಬೇಳೆ, ಆಮೇಲೆ ಇದಾಗಿ ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ, ಇದು ಕರಿಬೇವು ಇದೆ, ಆಮೇಲೆ ಕೊತ್ತಂಬರಿ ಸೊಪ್ಪು. ಇಲ್ಲೇ ಎಣ್ಣೆ ಒಗ್ಗರಣೆಗೆ ಈ ಎಣ್ಣೆ ಬಿಸಿ ಆದ ತಕ್ಷಣವೇ ಮೆಂತ್ಯ ಕಾಳನ್ನ ಹಾಕ್ಕೋಬೇಕು. ಮೆಂತ್ಯ ಕಾಳು ಸ್ವಲ್ಪ ಚೆನ್ನಾಗಿ ಘಮ ಬಂತಂದರೆ ಅದಕ್ಕೆ ಉದ್ದಿನಬೇಳೆ ಹಾಕ್ಕೋಬೇಕು. ಉದ್ದಿನಬೇಳೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ನಾನು ಇದಕ್ಕೆ 2 ಸ್ಪೂನ್ ತೊಗೊಂಡಿದ್ದೇನೆ ಅಷ್ಟೇ. ಬ್ರೌನ್ ಆಗಬೇಕು. ಮತ್ತು ಸಾರಿ ವೀಕ್ಷಕರೇ, ನಾನು ಶೇಂಗಾ ತೋರಿಸೋದು ಮರೆತು ಬಿಟ್ಟೆ. ಇದಕ್ಕೆ ಶೇಂಗಾ ಅಥವಾ ಕಡಲೆ ಬೀಜ ಎರಡೂ ಹೇಳ್ತಾರೆ. ನಿಮಗೆ ಎಷ್ಟು ಬೇಕು ಒಂದು ಸ್ವಲ್ಪ ಥಿಕ್ನೆಸ್ಸಿಗೆ ಸ್ವಲ್ಪ ಸೀಮೆ ಬದನೆಕಾಯಿ ಸಿಪ್ಪೆ ಇತ್ತಂದರೆ ಒಂದು ಸ್ವಲ್ಪ ಶೇಂಗಾ, ಹಸಿ ಕೊಬ್ಬರಿ ಹಾಕೋಬೋದು. ನಾನು ಇವತ್ತು ಒಣ ಕೊಬ್ಬರಿ ಹಾಕೋತಾ ಇದ್ದೀನಿ. ಕರಿಬೇವು, ಒಂಚೂರು ಕರಿಬೇವು ಚಟಾಪಟ ಅಂದ ತಕ್ಷಣವೇ ಹಸಿಮೆಣಸಿನ್ಕಾಯಿ, ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು. ಇದಕ್ಕೆ ಫ್ರೈ ಸ್ವಲ್ಪ ಮೇಲೆ ಒಂದು ತಟ್ಟೆ ಮುಚ್ಚಬೇಕು, ಇಲ್ಲ ಅಂದರೆ ಅದು ಸಿಡಿಯೋ ಸಾಧ್ಯತೆ ಇದೆ. ಇದಕ್ಕೆ ಸೀಮೆ ಬದನೆಕಾಯಿ ಸಿಪ್ಪೆನ ಹಾಕ್ಕೊಂಡು ಚೆನ್ನಾಗಿ ಸಿಪ್ಪೆ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು.
ಈ ಥರ ಬ್ರೌನ್ ಆಗಬೇಕು ಸಿಪ್ಪೆ. ಆವಾಗ ಸ್ವಲ್ಪ ಬೆಂದಿದೆ ಅಂತ ಇದನ್ನು ಬೇಯೋದಂದರೆ ಇಲ್ಲಿ ಪೂರ್ತಿ ಬೇಯಬಾರ್ದು, ಸಿಪ್ಪೆ ಸ್ವಲ್ಪ ಬ್ರೌನಿಷ್ ಆಗಬೇಕು. ಅದಕ್ಕೆ ಹಸಿ ಕೊಬ್ಬರಿನೂ ಹಾಕೋಬೋದು. ನಾನು ಇವತ್ತು ಹಸಿ ಕೊಬ್ಬರಿ ಇಲ್ಲ ಅಂತಂದು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ಇದರದ್ದು ಟೇಸ್ಟ್ ಚೆನ್ನಾಗೇ ಬರುತ್ತೆ. ಹಸಿ ಕೊಬ್ಬರಿ ಮತ್ತು ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಕಲಿಸ್ಬಿಡ್ಬೇಕು. ಯಾಕೆಂದರೆ ಒಣ ಕೊಬ್ಬರಿ ಹಾಕಿದರೆ ಸ್ವಲ್ಪ ಬಿಸಿದಾಗ ಫ್ರೈ ಮಾಡ್ಬೋದು. ಒಣ ಕೊಬ್ಬರಿಗೆ ಏನಂತ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಒಣ ಕೊಬ್ಬರಿ ಹಾಕಿದರೆ ಒಂದು 4 ದಿವಸ ನೀವು ಇದನ್ನು ಇಟ್ಕೊಂಡು ತಿನ್ಬೋದು. ಹಸಿ ಕೊಬ್ಬರಿ ಹಾಕಿದರೆ ಒಂದೇ ದಿನದಾಗೆ ಖಾಲಿ ಮಾಡ್ಬೋದು. ಅದಕ್ಕೋಸ್ಕರ ಒಣ ಕೊಬ್ಬರಿ ಹಾಕೋದೇ ಬೆಸ್ಟ್. ಹುಣಸೆಹಣ್ಣು ಮತ್ತು ಇದು ಬೆಲ್ಲ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿಗೆ ಇದು ಒಗ್ಗರಣೆ ಸಾಸಿವೆ ಮತ್ತು ಸಾಸಿವೆ ಆದ ತಕ್ಷಣವೇ ಸ್ವಲ್ಪ ಹಿಂಗು ಅಷ್ಟೆ. ಇದು ಸಾಸಿವೆ ಇಷ್ಟು ಚಟ್ನಿಗೆ ಬರಬೇಕು. ಇದು ಕನ್ಸಿಸ್ಟೆನ್ಸಿ ಬರಬೇಕಿದು. ಆಮೇಲೆ ಇದು ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಥ್ಯಾಂಕ್ ಯು.